ಪ್ರೇಮಾನಂದ ಮಹಾರಾಜರು ಹೇಳುತ್ತಾರೆ, ಜೀವನದಲ್ಲಿ ಎಲ್ಲ ಲೌಕಿಕ ಸುಖಗಳನ್ನು ಅನುಭವಿಸಿದ್ದೀರಿ, ನೋಡಬೇಕಾದ ಎಲ್ಲವನ್ನೂ ನೋಡಿದ್ದೀರಿ. ಈಗ ಇನ್ನಷ್ಟು ಸಮಯವನ್ನು ವ್ಯರ್ಥ ಮಾಡಬೇಡಿ. ಈಗ ದೇವರ ನಾಮವನ್ನು ಜಪ ಮಾಡಿ. ಗುರುನಾನಕ್ ಹೇಳುತ್ತಾರೆ, ನಾನಕ್ ನಾಮ್ ಜಹಾಜ್ ಹೈ ಚಾಹೆ ಸೂತ್ ರಹೆ ಪಾರ್. ಅಂದರೆ ದೇವರ ನಾಮವೇ ಒಂದು ಹಡಗಿನಂತೆ. ಅದನ್ನು ಹಿಡಿದುಕೊಂಡರೆ ನೀವು ಭವಸಾಗರವನ್ನು ಸುಲಭವಾಗಿ ದಾಟಬಹುದು. ನಿಮಗೆ ಯಾವ ನಾಮ ಪ್ರಿಯವೋ ಅದು ರಾಮ, ಕೃಷ್ಣ, ಹರಿ ಅಥವಾ ರಾಧಾ ಆಗಿರ್ಲಿ, ನಿಮ್ಮ ಗುರು ನೀಡಿದ ನಾಮವನ್ನು ಜಪ ಮಾಡಿ. ಎಲ್ಲಾ ಶಾಸ್ತ್ರಗಳ ಸಾರವೂ ಇದೆ. ನಾಮ ಜಪ ಮಾಡಿದವನೇ ಜಯಿಸುತ್ತಾನೆ. ಪ್ರೇಮಾನಂದ ಮಹಾರಾಜರು ಹೇಳುತ್ತಾರೆ, ಮಾನವನೊಬ್ಬ ಸುಖವನ್ನು ಬಯಸುತ್ತಾನೆ, ಆದರೆ ಅವನಿಗೆ ದುಃಖವೇ ಪ್ರಾಪ್ತವಾಗುತ್ತದೆ. ಅವನು ಅಮರತ್ವವನ್ನು ಬಯಸುತ್ತಾನೆ, ಆದರೆ ಸಾವು ಮಾತ್ರ ಅವನನ್ನು ಅಪ್ಪಳಿಸುತ್ತದೆ. ಇದು ಮನುಷ್ಯನ ಇಚ್ಛೆ ನಡೆಯುವುದಿಲ್ಲ ಎಂಬುದಕ್ಕೆ ಸಾಕ್ಷಿಯಾಗಿದೆ. ಇದರಿಂದ ನಮಗೆ ಅರ್ಥವಾಗುವುದು ಏನೆಂದರೆ, ಈ ಜಗತ್ತನ್ನು ನಡೆಸುವ ಒಬ್ಬ ಮಾಯಾಪತಿ ಇದ್ದಾನೆ. ಅವನೇ ಎಲ್ಲವನ್ನೂ ನಿಯಂತ್ರಿಸುತ್ತಾನೆ. ರಾವಣ ಮತ್ತು ಹಿರಣ್ಯಕಶಿಪುನಂತಹ ಮಹಾಶಕ್ತಿಶಾಲಿ ರಾಜರು ಕೂಡ ತಮ್ಮ ಅಹಂಕಾರದಿಂದ ಪತನ ಹೊಂದಿದರು. ಆದ್ದರಿಂದ ಅಹಂಕಾರವನ್ನು ಬಿಟ್ಟು ಆ ದೈವಶಕ್ತಿಗೆ ಶರಣಾಗತಿಯೇ ನಿಜವಾದ ಮುಕ್ತಿಗೆ ದಾರಿ. ಭಗವಂತನ ಶರಣಾಗತಿಯಲ್ಲಿ ಮಾತ್ರ ನಿಜವಾದ ಶಾಂತಿ ಮತ್ತು ಸುಖ ಸಿಗುತ್ತದೆ. ಆನಂದ ಮಹಾರಾಜರು ಹೇಳ್ತಾರೆ, ಭಯಪಡಬೇಡಿ, ಬಗ್ಗಬೇಡಿ, ಮುರಿಯಬೇಡಿ. ಒಂದು ಕಾಲದಲ್ಲಿ ನನ್ನ ಭುಜದ ಮೇಲೆ ಒಂದು ಚೀಲ, ಹೃದಯದಲ್ಲಿ ಶ್ರೀಜಿ ಮಾತ್ರ ಇದ್ದರು. ವಾಸಿಸಲು ಜಾಗವಿರಲಿಲ್ಲ, ತಿನ್ನಲು ಆಹಾರವಿರಲಿಲ್ಲ, ಒರೆಸಿಕೊಳ್ಳಲು ಕೈಗವಸು ಕೂಡ ಇರಲಿಲ್ಲ. ಆದ್ದರಿಂದ ನಿಮಗೆ ಧೈರ್ಯ ಹೇಳಲು ನಾನು ಹೇಳುತ್ತಿದ್ದೇನೆ, ಭಯಪಡಬೇಡಿ. ಅವನು ಇದ್ದಾನೆ, ಈಗಲೂ ಇದ್ದಾನೆ ಮತ್ತು 3 ಕಾಲದಲ್ಲೂ ಇರುತ್ತಾನೆ. ಅವನು ನನ್ನ ಗೆಳೆಯ, ನನ್ನ ಪ್ರಿಯತಮ. ಜಗತ್ತು ನನ್ನನ್ನು ತಿರಸ್ಕರಿಸಿದರೂ ನಾನು ಅವನನ್ನು ಬಿಡುವುದಿಲ್ಲ. ಒಂದು ದಿನ ನೀವು ನನ್ನ ಮಾಮಾತನ್ನು ನೀವೇ ಹೇಳುತ್ತೀರಿ. ಒಂದು ದಿನ ನನ್ನ ಜೊತೆ ಹೀಗಾಯಿತು, ಇಂದು ನಾನು ಈ ಸ್ಥಿತಿಯಲ್ಲಿದ್ದೇನೆ. ನೀನು ನನ್ನ ಕಡೆಗೆ ಒಂದು ಹೆಜ್ಜೆ ಇಟ್ಟರೆ ನಾನು ನಿನ್ನ ಕಡೆಗೆ 1000 ಹೆಜ್ಜೆ ಬರುತ್ತೇನೆ. ನೀನು ನನಗಾಗಿ ಒಂದು ಕಣ್ಣೀರು ಸುರಿಸಿದರೆ ನಾನು ಅಂತಹ ಪ್ರೀತಿಯನ್ನು ತೋರಿಸುತ್ತೇನೆ. ಜಗತ್ತು ನಿನಗಾಗಿ ಕಣ್ಣೀರು ಸುರಿಸುತ್ತದೆ. ಜನರು ಎಲ್ಲೆಡೆ ಆಶೀರ್ವಾದ ಕೇಳಲು ಹೋಗುತ್ತಾರೆ, ಆದರೆ ಇಲ್ಲಿ ಜನರು ನನಗೆ ಆಶೀರ್ವಾದ ಕೊಡಲು ಬರುತ್ತಾರೆ. ಬಾಬಾ, ನನ್ನ ಆಯುಷ್ಯ ನಿಮಗೆ ಬರಲಿ. ಇದು ಯಾರ ಮಾತು? ಅತೀವ ಪ್ರೀತಿ ಮಾಡುವವನ ಮಾತು. ನನ್ನ ಪ್ರಭು 1000 ರೂಪಗಳಲ್ಲಿ ನನ್ನನ್ನು ಪ್ರೀತಿಸುತ್ತಿದ್ದಾನೆ. ಈಗ ಪ್ರಭುವಿನ ಹೊರತಾಗಿ ನನಗೆ ಯಾರೂ ಇಲ್ಲ. ಆದ್ದರಿಂದ ಅವನು ನನ್ನನ್ನು ಪ್ರೀತಿಸುತ್ತಾನೆ. ಭಯಪಡಬೇಡ, ಬಗ್ಗಬೇಡ, ಇನ್ನೊಬ್ಬರ ಮುಂದೆ ಕೈ ಚಾಚಬೇಡ. ಅವನು ಯಾವಾಗಲೂ ನಿನ್ನನ್ನು ನೋಡುತ್ತಿದ್ದಾನೆ. ಇದೇ ನಿನ್ನ ಪರೀಕ್ಷೆ. ಇದನ್ನು ದಾಟಿದರೆ ನೀನು ಧನ್ಯನಾಗುತ್ತೀಯ. ನನ್ನ ಮಾತನ್ನನ್ನು ನೆನಪಿಟ್ಟುಕೋ. ಆನಂದ ಮಹಾರಾಜರು ಹೇಳ್ತಾರೆ, ನೀವು ಏನಾಗಬೇಕೆಂದು ಬಯಸುತ್ತೀರೋ ಅದನ್ನೇ ಮನಸ್ಸಿನಲ್ಲಿ ಯೋಚಿಸಿ. ನೀವು ಏನನ್ನು ಯೋಚಿಸುತ್ತೀರೋ ಅದೇ ವಾಸ್ತವವಾಗುತ್ತದೆ. ಇಲ್ಲಿನ ವಿಷಯವೂ ಇದೇ ಆಗಿದೆ. ನೀವು ಯಾವ ರೀತಿಯ ಯೋಚನೆ ಇಟ್ಟುಕೊಳ್ಳುತ್ತೀರೋ ಅದೇ ರೀತಿಯ ಪರಿಸ್ಥಿತಿ ನಿಮಗೆ ಬರುತ್ತದೆ. ನೀವು ಯಾವ ಸ್ಥಿತಿಯನ್ನು ಪಡೆಯಬೇಕೆಂದು ಬಯಸುತ್ತೀರೋ ಅದೇ ರೀತಿಯ ಯೋಚನೆಯನ್ನು ಇಟ್ಟುಕೊಳ್ಳಿ. ಯಾವಾಗಲೂ ಸಂತೋಷವಾಗಿರಿ. ನಿಜವಾದ ವಿವೇಕಿ ಎಂದರೆ ಯಾವ ಪರಿಸ್ಥಿತಿಯಲ್ಲಿಯೂ ತೃಪ್ತನಾಗಿರುವವನು ಮತ್ತು ತನ್ನ ಮನಸ್ಸನ್ನು ಯಾವಾಗಲೂ ಪ್ರಸನ್ನವಾಗಿ ಇಟ್ಟುಕೊಳ್ಳುವವನು. ಆನಂದ ಮಹಾರಾಜರು ಹೇಳ್ತಾರೆ, ನಿಮ್ಮ ಜೀವನದಲ್ಲಿ ಈಗ ಇರುವ ಪರಿಸ್ಥಿತಿಯನ್ನು ದೇವರು ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಸೃಷ್ಟಿಸಿ ನಿಮಗೆ ಕಳುಹಿಸಿದ್ದಾರೆ. ಆ ಪರಿಸ್ಥಿತಿಯ ಬಗ್ಗೆ ನೀವು ಪ್ರೀತಿಯನ್ನೂ ಹೊಂದಬೇಡಿ, ದ್ವೇಷವನ್ನೂ ಹೊಂದಬೇಡಿ. ಆ ಪರಿಸ್ಥಿತಿಯು ನಿಮ್ಮನ್ನು ಮೇಲಕ್ಕೆತ್ತಲು, ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ದೇವರಿಂದ ರಚಿಸಲ್ಪಟ್ಟಿದೆ. ದೇವರು ನಿಮ್ಮ ಜೀವನವನ್ನು ನೀವು ನಿಭಾಯಿಸಬಲ್ಲ ರೀತಿಯಲ್ಲೇ ವ್ಯವಸ್ಥೆ ಮಾಡಿದ್ದಾರೆ. ಆದ್ದರಿಂದ ಅದರಲ್ಲಿ ನೀವು ರಾಗವನ್ನೂ ದ್ವೇಷವನ್ನೂ ಹೊಂದಬೇಡಿ. ಆ ಪರಿಸ್ಥಿತಿಯಿಂದ ಮೇಲಕ್ಕೆ ಏಳಿ ಅದನ್ನು ಮೀರಿ ನೋಡಿ. ಪ್ರತಿಯೊಂದು ಸನ್ನಿವೇಶವೂ ನಿಮ್ಮನ್ನು ಶುದ್ಧಗೊಳಿಸಲು ಮತ್ತು ಉನ್ನತಿಗೇರಿಸಲು ಬಂದಿದೆ. ಮಹಾರಾಜರು ಹೇಳ್ತಾರೆ, ಅತ್ಯಂತ ದೊಡ್ಡ ಪೂಜೆ ಯಾವುದು? ಅತ್ಯಂತ ದೊಡ್ಡ ಪೂಜೆ ಎಂದರೆ ದೇಹದಿಂದಲೂ, ಮನಸ್ಸಿನಿಂದಲೂ, ಮಾತಿನಿಂದಲೂ ಯಾರಿಗೂ ದುಃಖವನ್ನು ನೀಡದಿರುವುದು. ಇದೇ ಭಗವಂತನ ಅತ್ಯಂತ ದೊಡ್ಡ ಪೂಜೆ. ನಾವು ಮಾತಿನಿಂದಲೂ ಯಾರಿಗೂ ದುಃಖವಾಗುವಂತೆ ಮಾತನಾಡಬಾರದು. ದೇಹದಿಂದಲೂ ಯಾವುದೇ ಜೀವಿಗೆ ಹಿಂಸೆ ಮಾಡಬಾರದು. ಮನಸ್ಸಿನಿಂದಲೂ ಯಾರಿಗೂ ದುಃಖ ನೀಡುವ ಆಲೋಚನೆಯನ್ನು ಮಾಡಬಾರದು. ಇದೇ ಅತ್ಯಂತ ದೊಡ್ಡ ಪೂಜೆ. ಇತರರಿಗೆ ಹಿತ ಮಾಡುವುದೇ ನಿಜವಾದ ಧರ್ಮ. ಇತರರಿಗೆ ಸುಖವನ್ನು ನೀಡುವುದು, ಇತರರ ಒಳಿತನ್ನು ಮಾಡುವುದಕ್ಕಿಂತ ದೊಡ್ಡ ಪೂಜೆ ಮತ್ತೊಂದಿಲ್ಲ. ಆನಂದ ಮಹಾರಾಜರು ಹೇಳ್ತಾರೆ, ಭಯಪಡಬೇಡಿ,
ಬಗ್ಗಬೇಡಿ ಮುರಿಯಬೇಡಿ. ಒಂದು ಕಾಲದಲ್ಲಿ ನನ್ನ ಭುಜದ ಮೇಲೆ ಒಂದು ಚೀಲ, ಹೃದಯದಲ್ಲಿ ಶ್ರೀಜಿ ಮಾತ್ರ ಇದ್ದರು. ವಾಸಿಸಲು ಜಾಗವಿರಲಿಲ್ಲ, ತಿನ್ನಲು ಆಹಾರವಿರಲಿಲ್ಲ, ಒರೆಸಿಕೊಳ್ಳಲು ಕೈಗವಸು ಕೂಡ ಇರಲಿಲ್ಲ. ಆದ್ದರಿಂದ ನಿಮಗೆ ಧೈರ್ಯ ಹೇಳಲು ನಾನು ಹೇಳುತ್ತಿದ್ದೇನೆ, ಭಯಪಡಬೇಡಿ. ಅವನು ಇದ್ದಾನೆ, ಈಗಲೂ ಇದ್ದಾನೆ ಮತ್ತು 3 ಕಾಲದಲ್ಲೂ ಇರುತ್ತಾನೆ. ಅವನು ನನ್ನ ಗೆಳೆಯ, ನನ್ನ ಪ್ರಿಯತಮ. ಜಗತ್ತು ನನ್ನನ್ನು ತಿರಸ್ಕರಿಸಿದರೂ ನಾನು ಅವನನ್ನು ಬಿಡುವುದಿಲ್ಲ. ಒಂದು ದಿನ ನೀವು ನನ್ನ ಮಾಮಾತನ್ನು ನೀವೇ ಹೇಳುತ್ತೀರಿ, ಒಂದು ದಿನ ನನ್ನ ಜೊತೆ ಹೀಗಾಯಿತು, ಇಂದು ನಾನು ಈ ಸ್ಥಿತಿಯಲ್ಲಿದ್ದೇನೆ. ನೀನು ನನ್ನ ಕಡೆಗೆ ಒಂದು ಹೆಜ್ಜೆ ಇಟ್ಟರೆ ನಾನು ನಿನ್ನ ಕಡೆಗೆ 1000 ಹೆಜ್ಜೆ ಬರುತ್ತೇನೆ. ನೀನು ನನಗಾಗಿ ಒಂದು ಕಣ್ಣೀರು ಸುರಿಸಿದರೆ ನಾನು ಅಂತಹ ಪ್ರೀತಿಯನ್ನು ತೋರಿಸುತ್ತೇನೆ. ಜಗತ್ತು ನಿನಗಾಗಿ ಕಣ್ಣೀರು ಸುರಿಸುತ್ತದೆ. ಜನರು ಎಲ್ಲೆಡೆ ಆಶೀರ್ವಾದ ಕೇಳಲು ಹೋಗುತ್ತಾರೆ, ಆದರೆ ಇಲ್ಲಿ ಜನರು ನನಗೆ ಆಶೀರ್ವಾದ ಕೊಡಲು ಬರುತ್ತಾರೆ. ಬಾಬಾ, ನನ್ನ ಆಯುಷ್ಯ ನಿಮಗೆ ಬರಲಿ. ಇದು ಯಾರ ಮಾತು? ಅತೀವ ಪ್ರೀತಿ ಮಾಡುವವನ ಮಾತು. ನನ್ನ ಪ್ರಭು 1000 ರೂಪಗಳಲ್ಲಿ ನನ್ನನ್ನು ಪ್ರೀತಿಸುತ್ತಿದ್ದಾನೆ. ಈಗ ಪ್ರಭುವಿನ ಹೊರತಾಗಿ ನನಗೆ ಯಾರೂ ಇಲ್ಲ. ಆದ್ದರಿಂದ ಅವನು ನನ್ನನ್ನು ಪ್ರೀತಿಸುತ್ತಾನೆ. ಭಯಪಡಬೇಡ, ಬಗ್ಗಬೇಡ, ಇನ್ನೊಬ್ಬರ ಮುಂದೆ ಕೈ ಚಾಚಬೇಡ. ಅವನು ಯಾವಾಗಲೂ ನಿನ್ನನ್ನು ನೋಡುತ್ತಿದ್ದಾನೆ. ಇದೇ ನಿನ್ನ ಪರೀಕ್ಷೆ. ಇದನ್ನು ದಾಟಿದರೆ ನೀನು ಧನ್ಯನಾಗುತ್ತೀಯ. ನನ್ನ ಮಾತನ್ನನ್ನು ನೆನಪಿಟ್ಟುಕೋ. ಪ್ರೇಮಾನಂದ ಮಹಾರಾಜರು ಹೇಳುತ್ತಾರೆ, ನೀವು ಹೆಚ್ಚು ಉದಾರತೆಯನ್ನು ತೋರಿಸಿದ್ರೆ, ಹೆಚ್ಚು ಸಹಕಾರ ಮಾಡಿದ್ರೆ ಜನರು ನಿಮ್ಮನ್ನು ಕಡಿಮೆ ಬುದ್ಧಿಯವರು ಎಂದು ಕರೆಯುತ್ತಾರೆ. ಆದರೆ ಯಾರಾದರೂ ಮೋಸ, ಕಪಟ, ಬೇಯಿಮಾನಿ ಮಾಡಿದ್ರೆ ಅವರು ದೊಡ್ಡ ಚಾಣಾಕ್ಷ ವ್ಯಕ್ತಿ ಎಂದು ಕರೆಯಿಸಿಕೊಳ್ಳುತ್ತಾರೆ. ಇಂದು ಯಾರಿಗೆ ಗೌರವ ಸಿಗುತ್ತದೆ? ದಂಭಾಚಾರಿ, ಪಾಖಂಡಿ ಮತ್ತು ಮೋಸ ಕಪಟ ಮಾಡುವವರಿಗೆ ಗೌರವ ಸಿಗುತ್ತದೆ. ಆದರೆ ನೀವು ಸತ್ಯದ ಮಾರ್ಗದಲ್ಲಿ ನಡೆದರೆ ಜನರು ನಿಮ್ಮನ್ನು ಬುದ್ಧು ಎಂದು ಕರೆಯುತ್ತಾರೆ. ಪ್ರೇಮಾನಂದ ಮಹಾರಾಜರು ಹೇಳುತ್ತಾರೆ, ಯಾರೊಂದಿಗೂ ಹೆಚ್ಚು ಸಂಬಂಧವನ್ನ ಇಟ್ಟುಕೊಳ್ಳಬೇಡಿ. ಹಾಗೆ ಮಾಡಿದ್ರೆ ಈ ಮಾತುಗಳೇ ಬರೋದಿಲ್ಲ. ಎದ್ದೇಳುವುದು, ಕುಳಿತುಕೊಳ್ಳುವುದು, ವರ್ತನೆ, ಮಾತುಕತೆ ಇವೆಲ್ಲವನ್ನು ಹೆಚ್ಚು ಮಾಡಬೇಡಿ. ನಿಮ್ಮ ಕೆಲಸವನ್ನು ಮಾತ್ರ ನೋಡಿಕೊಂಡು ನಾಮಜಪ ಮಾಡಿ. 4 ಜನರು ಕುಳಿತು ಯಾರನ್ನಾದರೂ ನಿಂದಿಸುವ ಅಥವಾ ಹೊಗಳುವ ಸಂದರ್ಭವೇ ಬರದಂತೆ ನೋಡಿಕೊಳ್ಳಿ. ಆಧ್ಯಾತ್ಮಿಕ ಮಾರ್ಗದಲ್ಲಿರುವವರ ಜೀವನವೇ ಬೇರೆಯಾಗಿರುತ್ತೆ. ಪ್ರೇಮಾನಂದ ಮಹಾರಾಜರು ಹೇಳ್ತಾರೆ, ಯಾರಾದರೂ ವಿಶ್ವಾಸಘಾತ ಮಾಡಿದ್ರೆ ನನಗೆ ತುಂಬಾ ಖುಷಿಯಾಗ್ತದೆ. ಯಾಕೆಂದ್ರೆ ಅವರು ಬೇಗ ತಮ್ಮ ನಿಜವಾದ ಸ್ವರೂಪವನ್ನ ತೋರಿಸಿಬಿಟ್ರು. ನಾನು ನಿಜವಾಗ್ಲೂ ಅವರನ್ನು ನನ್ನವರೆಂದು ಭಾವಿಸಿದ್ದೆ. ಆದರೆ ಅವರು ತಮ್ಮ ನಿಜವಾದ ಮುಖವನ್ನು ತೋರಿಸಿಬಿಟ್ರು. ಸಂಸಾರದಲ್ಲಿ ಯಾರಾದರೂ ನಿಮಗೆ ದ್ರೋಹ ಮಾಡಿದ್ರೆ ಅವರಿಗೆ ಧನ್ಯವಾದ ಹೇಳಬೇಕು. ಅಣ್ಣ, ನೀವು ತುಂಬಾ ಬೇಗ ನಿಮ್ಮ ನಿಜವಾದ ರೂಪವನ್ನು ಬಹಿರಂಗಪಡಿಸಿದ್ದೀರಿ ಎಂದು. ಆದ್ದರಿಂದ ರಾಧೆ ರಾಧೆ ಎಂದು ಪ್ರೇಮಾನಂದ ಮಹಾರಾಜರು ಹೇಳ್ತಾರೆ, ಆಗಿ ಹೋದ ವಿಷಯವನ್ನು ಬಿಟ್ಟುಬಿಡಿ. ಅದನ್ನು ಕೆಟ್ಟ ಕನಸು ಎಂದು ಭಾವಿಸಿ ಬೇಗನೆ ಮರೆತುಬಿಡಿ. ನಾವು ಈಗಿನ ವರ್ತಮಾನವನ್ನು ಬಿಟ್ಟು ಹಿಂದಿನ ವಿಷಯಗಳ ಬಗ್ಗೆ ಯೋಚಿಸಿ ಹೊಸ ಮತ್ತು ತಾಜಾ ಸಮಯವನ್ನು ಏಕೆ ಹಾಳು ಮಾಡಬೇಕು? ಇದಕ್ಕೆ ಬದಲಾಗಿ ನಾವು ರಾಧಾ 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 ಎಂದು ಜಪಿಸಿ ನಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳೋಣ. ನೋಡಿ, ನೀವು ಎಷ್ಟು ಚಿಂತೆಯಲ್ಲಿದ್ದೀರಿ. ನಿಮ್ಮ ಮುಖ ನೋಡಿದ್ರೆ ನೀವು ತುಂಬಾ ಅತಿಯಾಗಿ ಯೋಚಿಸುತ್ತಿದ್ದೀರಿ ಎಂಬುದು ಗೊತ್ತಾಗುತ್ತದೆ. ನೀವು ವ್ಯರ್ಥವಾಗಿ ಚಿಂತಿಸುತ್ತಿದ್ದೀರಿ. ವರ್ತಮಾನದ ಮೇಲೆ ಗಮನ ಹರಿಸಿ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಿ. ಆನಂದ ಮಹಾರಾಜರು ಹೇಳ್ತಾರೆ, ನಮ್ಮೆಲ್ಲರ ಒಳಗೆ ಒಂದು ದೌರ್ಬಲ್ಯವಿದೆ. ನಮಗೆ ಯಾರಾದರೂ ಪ್ರೀತಿ ಮಾಡಬೇಕು. ಸಂತರು ಹೇಳ್ತಾರೆ, ಮನುಷ್ಯನು ಮಕ್ಕಳಿಂದ, ಪತಿ ಪತ್ನಿಯಿಂದ ಅಥವಾ ಕುಟುಂಬದವರಿಂದ ಪ್ರೀತಿ ಮತ್ತು ಬೆಂಬಲವನ್ನು ನಿರೀಕ್ಷಿಸ್ತಾನೆ. ಆದರೆ ಲೌಕಿಕವಾದ ಈ ಪ್ರೀತಿ ಸ್ವಾರ್ಥದಿಂದ ಕೂಡಿರ್ತದೆ ಮತ್ತು ಷರತ್ತುಗಳಿಗೆ ಒಳಪಟ್ಟಿರ್ತದೆ. ಇಂದು ಯಾರಾದರೂ ನಮ್ಮಿಂದ ಏನಾದರೂ ನಿರೀಕ್ಷೆ ಇಟ್ಟಿಟ್ಟುಕೊಂಡೇ ನಮ್ಮನ್ನು ಪ್ರೀತಿಸ್ತಾರೆ. ಆದರೆ ಮನುಷ್ಯನು ನಿಜವಾಗಿಯೂ ಬಯಸುವುದು ನಿಸ್ವಾರ್ಥವಾದ, ಬೇಷರತ್ತಾದ ಪ್ರೀತಿ ಮತ್ತು ಆಶ್ರಯ. ಅಂತಹ ನಿಜವಾದ ಶುದ್ಧ ಪ್ರೀತಿ ಕೇವಲ ಪರಮಾತ್ಮನಲ್ಲಿ ಮಾತ್ರ ಸಿಗುತ್ತದೆ. ದೇವರ ಪ್ರೀತಿ ಯಾವುದೇ ಸ್ವಾರ್ಥವಿಲ್ಲದ್ದು, ಶಾಶ್ವತವಾದದ್ದು ಮತ್ತು ಎಲ್ಲರಿಗೂ ಸಮಾನವಾದದ್ದು. ಆದ್ದರಿಂದ ಲೌಕಿಕ ಪ್ರೀತಿಯ ಮೇಲೆ ಅವಲಂಬಿತರಾಗದೆ ದೈವದೊಂದಿಗೆ ಸಂಬಂಧ ಬೆಳೆಸಿಕೊಂಡರೆ ಮಾತ್ರ ನಮಗೆ ನಿಜವಾದ ಶಾಂತಿ ಮತ್ತು ತೃಪ್ತಿ ಸಿಗುತ್ತೆ. ಆನಂದ ಮಹಾರಾಜರು ಹೇಳ್ತಾರೆ, ನಿಮ್ಮ ಜೀವನದಲ್ಲಿ ಈಗ ಇರುವ ಪರಿಸ್ಥಿತಿಯನ್ನು ದೇವರು ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಸೃಷ್ಟಿಸಿ ನಿಮಗೆ ಕಳುಹಿಸಿದ್ದಾರೆ. ಆ ಪರಿಸ್ಥಿತಿಯ ಬಗ್ಗೆ ನೀವು ಪ್ರೀತಿಯನ್ನೂ ಹೊಂದಬೇಡಿ, ದ್ವೇಷವನ್ನೂ ಹೊಂದಬೇಡಿ.
ಆ ಪರಿಸ್ಥಿತಿಯು ನಿಮ್ಮನ್ನು ಮೇಲಕ್ಕೆತ್ತಲು ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ದೇವರಿಂದ ರಚಿಸಲ್ಪಟ್ಟಿದೆ. ದೇವರು ನಿಮ್ಮ ಜೀವನವನ್ನು ನೀವು ನಿಭಾಯಿಸಬಲ್ಲ ರೀತಿಯಲ್ಲೇ ವ್ಯವಸ್ಥೆ ಮಾಡಿದ್ದಾರೆ. ಆದ್ದರಿಂದ ಅದರಲ್ಲಿ ನೀವು ರಾಗವನ್ನೂ ದ್ವೇಷವನ್ನೂ ಹೊಂದಬೇಡಿ. ಆ ಪರಿಸ್ಥಿತಿಯಿಂದ ಮೇಲಕ್ಕೆ ಏಳಿ ಅದನ್ನು ಮೀರಿ ನೋಡಿ. ಪ್ರತಿಯೊಂದು ಸನ್ನಿವೇಶವೂ ನಿಮ್ಮನ್ನು ಶುದ್ಧಗೊಳಿಸಲು ಮತ್ತು ಉನ್ನತಿಗೇರಿಸಲು ಬಂದಿದೆ. ಪ್ರೇಮಾನಂದ ಮಹಾರಾಜರು ಹೇಳ್ತಾರೆ, ಯಾರಾದರೂ ವಿಶ್ವಾಸಘಾತ ಮಾಡಿದ್ರೆ ನನಗೆ ತುಂಬಾ ಖುಷಿಯಾಗ್ತದೆ. ಯಾಕೆಂದ್ರೆ ಅವರು ಬೇಗ ತಮ್ಮ ನಿಜವಾದ ಸ್ವರೂಪವನ್ನು ತೋರಿಸಿಬಿಟ್ರು. ನಾನು ನಿಜವಾಗ್ಲೂ ಅವರನ್ನು ನನ್ನವರೆಂದು ಭಾವಿಸಿದ್ದೆ, ಆದರೆ ಅವರು ತಮ್ಮ ನಿಜವಾದ ಮುಖವನ್ನು ತೋರಿಸಿಬಿಟ್ರು. ಸಂಸಾರದಲ್ಲಿ ಯಾರಾದರೂ ನಿಮಗೆ ದ್ರೋಹ ಮಾಡಿದ್ರೆ ಅವರಿಗೆ ಧನ್ಯವಾದ ಹೇಳಬೇಕು. ಅಣ್ಣ, ನೀವು ತುಂಬಾ ಬೇಗ ನಿಮ್ಮ ನಿಜವಾದ ರೂಪವನ್ನು ಬಹಿರಂಗಪಡಿಸಿದ್ದೀರಿ ಎಂದು. ಆದ್ದರಿಂದ ರಾಧೆ ರಾಧೆ ಎಂದು